ಹಲೋ, ನಮಸ್ತೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಜತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೆ ಹೇಳಿರೋ ಹಾಗೆ ಇವತ್ತಿನ 2ನೇ ಎಪಿಸೋಡ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಆದರೂ ಸರಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವ್ಯೂಸ್ ಜಾಸ್ತಿ ಬರ್ತಾಯಿದೆ, ಸಬ್ಸ್ಕ್ರಿಪ್ಷನ್ನೇ ಇಲ್ಲ. ಹಿಂಗಾದರೆ ಹೆಂಗೆ ನಾನು ಕತೆ ಹೇಳೋದು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ನೀವು ಎಲ್ಲರೂ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಹೋಗೋದೇನೂ ಇಲ್ಲ ಅಲ್ವಾ? ನಿಮಗೆ ಏನೂ ಹೋಗಲ್ಲ, ದುಡ್ಡು ಕಟ್ಟಂಗಿಲ್ಲ, ಏನಿಲ್ಲ ಅಲ್ವಾ? ನೋಟಿಫಿಕೇಷನ್ ಸೌಂಡು ಇರಿಟೇಟ್ ಮಾಡುತ್ತೆ ಅಂತಂದರೆ ನಾನು ಹೇಳಿದ್ದೀನಲ್ಲ, ಹಾಗೆ ಮಾಡಿ. ಬೆಲ್ ಐಕನ್ನ ಒಂದೇ ಸಲ ಒತ್ತಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನನ್ನ ಮುಂದಿನ ಕಥೆ ಕೂಡ ನಿಮ್ಮ ಜೊತೆ ಹೇಳೋಕ್ಕೆ ನನಗೆ ಒಂದು ಸಹಾಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಮುಂದಿನ ಕಥೆ ಕೂಡ ಈ ಕಥೆ ಜೊತೆನೇ ಹೇಳಬೇಕು ಅಂದರೆ ಅದನ್ನು ಹೇಳ್ತೀನಿ. ನೀವು ಏನು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಕಮೆಂಟಲ್ಲಿ ಬೇರೆ ಕಥೆನೂ ಇದ್ರ ಜೊತೆಗೆ ಹಾಕಬೇಕು ಅಂದರೆ ಹಾಕ್ತೀನಿ. ಇದ್ರ ಜೊತೆ ಅದು ಸೇರಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಬೇರೆ ಕಥೆ ಹಾಕ್ತಾಯಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ಮತ್ತೊಂದು ಕಥೆನೂ ನಾನು ಬರೆದಿರೋದು ಪ್ರತಿಲಿಪಿಯಲ್ಲಿ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ನಾನು. ಪ್ಲೀಸ್ ಹೇಳಿ ಏನು ಮಾಡಬೇಕು ಅಂತ, ತಪ್ಪದೆ ಹೇಳಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ನನ್ನ ಕ್ಷಮಿಸು ಪಾರಿ ಎಂದು ಬೇಡಿಕೊಂಡಿದ್ದರು ಅಜ್ಜಮ್ಮ. ಅವರ ತಲೆ ಪಕ್ಕಕ್ಕೆ ವಾಲಿತು. ಅಜ್ಜಮ್ಮ ಎಂದು ಕಿರುಚಿದ ಪ್ರಾರ್ಥನಾ. ಡಾಕ್ಟರ್ ಅಲ್ಲಿ ಅಜ್ಜಮ್ಮ ಎಂದಳು. ಅವಳ ಹಿಂದೆಯೇ ಹೋದ ಡಾಕ್ಟರ್ ಅವರನ್ನು ಪರೀಕ್ಷಿಸಿ ತಲೆಯಾಡಿಸಿ ಬಿಟ್ಟರು. ಶೀ ಈಸ್ ನೋ ಮೋರ್ ಎಂದರು. ಅಜ್ಜಮ್ಮ ಎಂದು ಕಿರುಚಿ ಎಚ್ಚರ ತಪ್ಪಿ ಬಿದ್ದು ಬಿಟ್ಟಿದ್ದಳು ಪ್ರಾರ್ಥನಾ. ಅಲ್ಲಿಯೇ ಇದ್ದ ಡಾಕ್ಟರ್ ಅವಳನ್ನು ಒಂದು ವಾರ್ಡ್ಗೆ ಹಾಕಿ ಚಿಕಿತ್ಸೆ ನೀಡಿದ್ದರು. ಅವಳನ್ನು ಸ್ಟ್ರೆಕ್ಚರ್ ಮೇಲೆ ಮಲಗಿಸಿಕೊಂಡು ಕರೆದೊಯ್ಯುವುದನ್ನು ದೂರದಿಂದಲೇ ನೋಡಿದ ಮಮತಾ ಹಾಗೂ ಅವಳ ತಂದೆ ತಾಯಿ ಅವಳ ಹಿಂದೆಯೇ ಓಡಿದ್ದರು. ಡಾಕ್ಟರ್ ಹೊರಗಡೆ ಕುಳಿತಿದ್ದ ಪ್ರಾರ್ಥನಾಳ ಅಪ್ಪನಿಗೆ ನಿಮ್ಮಮ್ಮ ಇನ್ನಿಲ್ಲ ಎಂದು ತಿಳಿಸಿದ್ದರು. ಮುದುಕಿ ಅಂತೂ ನೆಗ್ದು ಬಿತ್ತು ಎಂದುಕೊಂಡು ಮನಸ್ಸಿನಲ್ಲಿಯೇ ಖುಷಿಪಟ್ಟಳು ರಮಾಬಾಯಿ, ಪ್ರಾರ್ಥನಾಳ ಚಿಕ್ಕಮ್ಮ. ಮೇಲೆ ಮಾತ್ರ ಮೊಸಳೆ ಕಣ್ಣೀರು ಸುರಿಸತೊಡಗಿದ್ದಳು. ಇವಳ ನಾಟಕ ತಿಳಿದವರೇ ಅಲ್ಲಿ ಇದ್ದವರೆಲ್ಲರೂ. ಇನ್ನು ಈ ದರಿದ್ರದವಳನ್ನು ವಹಿಸ್ಕೊಂಡು ಬರೋರು ಯಾರವ್ರೆ? ಮಾಡ್ತೀನಿ ನನ್ನ ಸೌತಿ ಮಗಳಿಗೆ. ಇನ್ಮುಂದೆ ಅದೇ ಕಣೆ ನಿಂಗೆ ಮಾರಿ ಹಬ್ಬ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿಂದಳು ರಮಾಬಾಯಿ. ಎಚ್ಚರವಾದ ಪ್ರಾರ್ಥನಾಳನ್ನು ಮಮತಾ ಓಡಿ ಬಂದು ಅಪ್ಪಿದ್ದಳು. ಅಜ್ಜಮ್ಮ ಹೋಗಿರುವುದು ಅವಳಿಗೂ ತಿಳಿದಿತ್ತು. ಪ್ರಾರ್ಥನಾ ನಿರ್ಭಾವಕ ದೃಷ್ಟಿ ಬೀರಿದ್ದಳು ಅವಳ ಕಡೆಗೆ. ಪಾರಿ ಅಜ್ಜಮ್ಮ ಹೋಗ್ಬಿಟ್ರು ಕಣೆ, ಹತ್ಬಿಡು ಪಾರಿ, ಹತ್ಬುಡೆ. ಶೂನ್ಯ ದೃಷ್ಟಿಯಿಂದ ಎತ್ತಲೋ ನೋಡುತ್ತಾ ಕುಳಿತಿದ್ದ ಪ್ರಾರ್ಥನಾಳನ್ನು ನೋಡಿ ಮಮತಾ ಮತ್ತವರ ಮನೆಯವರಿಗೆ ಭಯವಾಗತೊಡಗಿತ್ತು. ಪಾರಿ ಪುಟ್ಟ, ಇಲ್ಲಿ ನೋಡಮ್ಮ, ಹೀಗೆಲ್ಲ ಇರಬಾರ್ದು ಕಣಮ್ಮ. ನೋಡು, ನಿಂಗೆ ಅಂತವ ಅವರೊಬ್ಬರೇ ಇದ್ದಿದ್ದಲ್ವಾ, ಅವರು ಹೋಗ್ಬಿಟ್ರಲ್ವಾ, ಹತ್ಬಿಡು ಕಂದ. ಮಮತಾಳ ಅಮ್ಮ ಹಾಗೂ ಅವಳ ದುಃಖ ಹೊರಬರಲಿ ಎಂದು ಶತಪ್ರಯತ್ನಪಟ್ಟು ಸೋತರು. ಅವಳಿಂದ ಏನೂ ಪ್ರತಿಕ್ರಿಯೆ ಇಲ್ಲ. ಸುಮ್ಮನೆ ಎತ್ತಲೋ ನೋಡುತ್ತಾ ಕುಳಿತಿದ್ದಳು. ಇಲ್ಯಾಕೆ ಹಿಂಗೆ ಗುಂಪಾಗಿದ್ದೀರಾ? ಹೇಳಿ ಮ್ಯಾಕೆ? ಇವಳು ನಮ್ಮನೆ ಹುಡುಗಿ, ಇವಳನ್ನು ನಾವು ನೋಡ್ಕೋತೀವಿ. ಹೊರಡಿ ನೀವು ಇಲ್ಲಿಂದವ. ರಮಾಬಾಯಿ ಒಂದೇ ಸಮ ಬಾಯಿ ಬಡಿದುಕೊಳ್ಳುತ್ತಾ ಬಂದಳು ಅಲ್ಲಿಗೆ. ಇದ್ಯಾಕಾಂಟಿ, ನಾನವಳ ಗೆಳ್ತಿ, ಇವರು ಅವಳಿಗೂ ಮನೆಯವರಿದ್ದಂಗೆಯ, ನಾವ್ಯಾಕೆ ಇಲ್ಲಿರಬಾರ್ದು? ಮಮತಾ ಬಿಡದೆ ಪ್ರಶ್ನಿಸಿದಳು. ಗೆಳ್ತಿ ಪಳ್ತಿಯೆಲ್ಲ ಮುಗ್ದೋಯ್ತು, ಇನ್ನಿವಳು ಎಲ್ಲೂ ಬರೋಕ್ಕಿಲ್ಲ. ಮದುವೆ ಮಾಡ್ತೀವಿ ಅವಳಿಗೆ. ನನ್ನ ತಮ್ಮನೇ ಗಂಡು. ಹೋಯ್ತಾ ಇರಿ ಈಗ ಇಲ್ಲಿಂದವ. ಬಾರೆ. ಪ್ರಾರ್ಥನಾಳನ್ನು ಎಳೆದುಕೊಂಡೇ ಹೊರಟರು ರಮಾಬಾಯಿ. ಅವಳು ಹೇಳಿ ಹೋದ ವಿಷಯ ಕೇಳಿ ಉಸಿರಾಡುವುದನ್ನೇ ಮರೆತು ನಿಂತು ಬಿಟ್ಟಿದ್ದರು ಮೂವರು ಕೂಡ. ಮಮತಾ ಎಚ್ಚೆತ್ತು ಅವಳ ಹಿಂದೆಯೇ ಓಡಿದ್ದಳು. ಪಾರಿ, ಏನಾರ ಮಾತಾಡೆ. ಆ ಅಂಕಲ್ನ ಮದುವೆ ಆಯ್ತೀಯ ನೀನು? ಬ್ಯಾಡ ಕಣೆ, ಮಾತಾಡೆ. ಅವಳ ಕೈ ಹಿಡಿದು ಅಲ್ಲಾಡಿಸಿದಳು ಮಮತಾ. ಏನೂ ಪ್ರಯೋಜನವಾಗಲಿಲ್ಲ. ಕೇವಲ ಉಸಿರಾಡುವ ಶವದಂತಾಗಿದ್ದಳು ಪ್ರಾರ್ಥನಾ. ಅಜ್ಜಮ್ಮನ ಸಾವು ಅವಳಿಗೆ ಆ ಮಟ್ಟಿಗೆ ಶಾಕ್ ನೀಡಿತ್ತು. ಬಿಡೆ ಅವಳ ಕೈನ. ಒಂದ್ಸಲ ಹೇಳಿದರೆ ಅರ್ಥ ಆಗಕ್ಕಿಲ್ವಾ? ನಾಳೆನೇ ಮದುವೆ ಅವಳಿಗೆ, ತಿಳ್ಕ. ನಡಿ ಇಲ್ಲಿಂದ ಈಗ. ಅವಳಿಂದ ಪ್ರಾರ್ಥನಾಳ ಕೈ ಬಿಡಿಸಿಕೊಂಡು ಅವಳನ್ನು ಎಳೆದುಕೊಂಡು ನಡೆದಳು ರಮಾಬಾಯಿ. ಏನು ಮಾಡಲು ತೋಚದೆ ನಿಂತಲ್ಲಿಯೇ ಶಿಲೆಯಾದಳು ಮಮತಾ. ನಡಿ ಮಗಳೇ, ಹೋಗೋಣ ಎಂದು ಅವಳನ್ನು ಎಚ್ಚರಿಸಿದ್ದರು ಅವಳ ಅಮ್ಮ.
ಅಮ್ಮ ನೋಡಮ್ಮ, ಪಾರಿ ಪರಿಸ್ಥಿತಿ ಹೆಂಗಾಗದೆ, ಒಂದೂ ಮಾತಾಡ್ತಾ ಇಲ್ಲ. ನನಗೆ ಭಯ ಐತೆ ಅಮ್ಮ. ಮದುವೆ ಬೇರೆ ಮಾಡ್ತಾಳಂತೆ ಅವಳಿಗೆ ಅವಮ್ಮ, ಅದು ಆ ಅಂಕಲ್ ಜೊತೆಗೆ. ಅಮ್ಮ ಏನಾರ ಮಾಡಿ ಅಮ್ಮ, ಅಪ್ಪ ನೀವಾರ ಏನಾರ ಮಾಡಿ ಅಪ್ಪ, ಪಾಪ ಪಾರಿ ಎಂದು ಅಳತೊಡಗಿದಳು ಮಮತಾ. ಮೊದಲು ಮನೆಗೆ ಹೋಗೋಣ, ಆಮೇಲೆ ವಿಚಾರ ಮಾಡೋಣ ಏನು ಮಾಡೋದು ಅಂತವ. ಅವಳನ್ನು ಸಮಾಧಾನ ಮಾಡಿ ಮನೆಗೆ ಕರೆದೊಯ್ದರು ಇಬ್ಬರು ಸೇರಿ. ಅಜ್ಜಮ್ಮನ ಅಂತ್ಯ ಸಂಸ್ಕಾರ ಅಂದೇ ಅವರ ಊರಿನಲ್ಲಿ ಅವರ ಜಮೀನಿನಲ್ಲೇ ನಡೆಸಿಬಿಟ್ಟಿದ್ದರು. ಪ್ರಾರ್ಥನಾ ಆಗಲೂ ಕೂಡ ಒಂದು ತೊಟ್ಟು ಕೂಡ ಕಣ್ಣೀರು ಸುರಿಸಿರಲಿಲ್ಲ. ಮನೆಗೆ ಬಂದು ಫೋನ್ ನೋಡಿದಾಗಲೇ ಮಮತಾಳಿಗೆ ತಿಳಿದಿದ್ದು, ಫೋನ್ಗೆ 10 ಕರೆಗಳು ಬಂದಿರುವುದು. ಅವಳ ಫೋನಲ್ಲಿ ಶರಶ್ಚಂದ್ರನ ನಂಬರ್ ಸೇವ್ ಇರಲಿಲ್ಲ. ಮರೆತಿದ್ದಳು ಅವಳು ನಂಬರ್ ಸೇವ್ ಮಾಡಲು. ಆದ್ದರಿಂದ ಅವಳಿಗೆ ಯಾರು ಇಷ್ಟೊಂದು ಕಾಲ್ ಮಾಡಿರುವುದು ತನಗೆ ಎಂದು ತಿಳಿಯಲಿಲ್ಲ. ಈಗ ಅದೇ ನಂಬರ್ಗೆ ತಾನೇ ಕಾಲ್ ಮಾಡಿದಳು ಮಮತಾ. ಶರಶ್ಚಂದ್ರನ ಪರಿಸ್ಥಿತಿಯಂತೂ ಯಾವ ಶತ್ರುಗಳಿಗೂ ಬೇಡ ಎನ್ನುವಂತಾಗಿತ್ತು. ಕುಳಿತಲ್ಲಿ ಕುಳಿತುಕೊಳ್ಳಲಾಗದೆ, ನಿಂತಲ್ಲಿ ನಿಲ್ಲಲಾಗದೆ ಚಡಪಡಿಸಿ ಬಿಟ್ಟಿದ್ದ. ಎಲ್ಲೇ ಹೋದರೂ ಏನೇ ಮಾಡಿದರೂ ಕೊನೆಯಲ್ಲಿ ತನ್ನನ್ನು ನೋಡುತ್ತಿದ್ದ ಅವಳ ಮುಖವೇ ಕಣ್ಮುಂದೆ ಬಂದು ಅವನ ನೆಮ್ಮದಿಯನ್ನು ಕೆಡಿಸುತ್ತಿತ್ತು. ಖಂಡಿತವಾಗಿ ಏನೋ ಆಗಿದೆ. ನನ್ನ ಊಹೆ ಸುಳ್ಳಾಗಲು ಸಾಧ್ಯವೇ ಇಲ್ಲ. ಮಮತಾ ಯಾಕೆ ಫೋನ್ ಪಿಕ್ ಮಾಡುತ್ತಿಲ್ಲ? ಏನಾಗಿರಬಹುದು ಅಂತಹ ಸಮಸ್ಯೆ? ಅತ್ತಿಂದಿತ್ತ ಶತಪಥ ತಿರುಗುತ್ತಾ ಯೋಚಿಸುತ್ತಿದ್ದ ಶರಶ್ಚಂದ್ರ ಯಾರನ್ನು ಕೇಳುವುದು? ತಲೆ ಕೆಡತೊಡಗಿತು ಅವನಿಗೆ. ಫೋನ್ ರಿಂಗ್ ಆಗತೊಡಗಿತು ಅವನದ್ದು. ಅಷ್ಟರಲ್ಲಿ ಅನೀಶ್ ಕೂಡ ಊಟ ಮುಗಿಸಿ ಬಂದಿದ್ದ ಇವನ ರೂಮಿಗೆ. ಥಟ್ಟನೆ ಅತ್ತ ಧಾವಿಸಿದ ಶರಶ್ಚಂದ್ರ ನೋಡುತ್ತಾನೆ ಮಮತಾ. ಅವಳದೇ ಕಾಲಾಗಿತ್ತು ಅದು. ಗಡಿಬಿಡಿಯಿಂದಲೇ ಒಂದು ನಿಮಿಷವನ್ನೂ ವ್ಯರ್ಥ ಮಾಡದೆ ಕಾಲ್ ಪಿಕ್ ಮಾಡಿದ. ಯಾಕೆ ನಿನ್ನಿಂದಲೂ ಕಾಲ್ ಪಿಕ್ ಮಾಡ್ತಾ ಇಲ್ಲ? ನನಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಮೊದಲೇ ಜ್ವರದಿಂದ ಅಷ್ಟೇ ಎದ್ದಿದ್ದಾಳೆ ಪ್ರಾರ್ಥನಾ. ಏನಾಯ್ತೋ ಏನು ಕಥೆನೋ ಅಂದುಕೊಂಡು ಎಷ್ಟು ಗಾಬರಿಯಾಗಿತ್ತು ನನಗೆ ಗೊತ್ತಾ? ಹೇಗಿದ್ದಾಳೆ ಪ್ರಾರ್ಥನಾ? ಹುಷಾರಾಗಿದ್ದಾಳೆ ತಾನೇ? ಅದಿರಲಿ, ನೀವು ಎಲ್ಲಿದ್ದೀರಾ ಈಗ? ನಾನು ಹಾಸ್ಟೆಲ್ಗೆ ಕಾಲ್ ಮಾಡಿ ವಿಚಾರಿಸಿದ್ರೆ ನೀವಿಲ್ಲ ಅಲ್ಲಿ. ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗರೆದಿದ್ದ ಅವಳಿಗೆ ಮಾತನಾಡಲು ಬಿಡದೆ ಶರಶ್ಚಂದ್ರ. ಅತ್ತಲಿಂದ ಬಿಕ್ಕುವ ಶಬ್ದ ಮಾತ್ರ ಕೇಳತೊಡಗಿತು ಅವನಿಗೆ. ಇನ್ನೂ ಗಾಬರಿಯಾಯಿತು ಅವನಿಗೆ. ಯಾಕೆ ಅಳ್ತಾ ಇದ್ದೀರಾ? ಏನಾಯಿತು? ಪ್ರಾರ್ಥನಾ ಹೇಗಿದ್ದಾಳೆ? ಮಾತಾಡಿ ಪ್ಲೀಸ್ ಎಂದು ಗೋಗರೆದ. ಅವಳು ಅಳುತ್ತಲೇ ಅಲ್ಲಿ ಜರುಗುತ್ತಿದ್ದ ಸಮಾಚಾರಗಳನ್ನು ಅರುಹುತ್ತಿದ್ದಳು. ಕೇಳುತ್ತಿದ್ದವನು ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಿದ್ದ ಶರಶ್ಚಂದ್ರ. ನೋಡುತ್ತಿದ್ದ ಅನೀಶ್ ಭಯದಿಂದ ಅವನತ್ತ ಧಾವಿಸಿದ. ಮಗ ಚಂದ್ರು, ಯಾರ್ದು ಕಾಲು? ಏನಾಯ್ತೋ? ಅವನ ಹೆಗಲು ಬಳಸಿದ ಅನೀಶ್. ಕಣ್ತುಂಬಿಕೊಂಡು ಅವನನ್ನೇ ದಿಟ್ಟಿಸಿ ತನ್ನ ಫೋನ್ ಅವನ ಕೈಗೆ ಇಟ್ಟ. ಹಲೋ, ಯಾರು ಮಾತಾಡ್ತಾ ಇರೋದು? ಅವಳು ಹೇಳಿದ್ದನ್ನು ಕೇಳಿ ಅನೀಶನಿಗೆ ಶರಶ್ಚಂದ್ರನ ಈಗಿನ ಪರಿಸ್ಥಿತಿಯ ಅರಿವಾಯಿತು. ಅವನ ಕಡೆ ನೋಡಿ ಬೇಸರದ ನಿಟ್ಟುಸಿರು ಬಿಟ್ಟ. ಸರಿ ಮಮತಾ, ಏನಾದರೂ ಮಾಡಲಾಗುವುದೇನೋ ನೋಡೋಣ. ನೀವು ಅಳಬೇಡಿ, ಸಮಾಧಾನ ಮಾಡಿಕೊಳ್ಳಿ ಪ್ಲೀಸ್. ಅದ್ಯಾಕೋ ಅವಳು ಅಳುತ್ತಿರುವುದನ್ನು ಸಹಿಸಲಾಗಲಿಲ್ಲ ಅವನಿಗೆ. ಸರ್ ಪ್ಲೀಸ್ ಏನಾದರೂ ಮಾಡಿ, ನನ್ನ ಫ್ರೆಂಡ್ ಜೀವನ ಹಾಳಾಗ್ತಾ ಇದೆ ಸರ್. ಪ್ಲೀಸ್ ಸರ್ಗೆ ಹೇಳಿ ಪ್ಲೀಸ್. ಏನಾದರೂ ಮಾಡಿ ಅವಳ ಮದುವೆನ ತಪ್ಪಿಸೋಕೆ ಹೇಳಿ. ಇಲ್ಲಾಂದರೆ ಅವಳು ಉಳಿಯಲ್ಲ ಸರ್. ಅಳುತ್ತಲೇ ಅವನನ್ನು ಕೇಳಿಕೊಂಡಳು ಮಮತಾ. ಓಕೆ ಕೂಲ್ ಡೌನ್ ಪ್ಲೀಸ್. ನಾನು ಹೇಳ್ತೀನಿ ಅವನಿಗೆ. ಏನಾದರೂ ಮಾಡೋಣ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇತ್ತ ಶರಶ್ಚಂದ್ರನ ಸ್ಥಿತಿ ಹೇಳತೀರದಾಗಿತ್ತು. ಗೆಳೆಯನ ಕೊರಳನ್ನು ಅಪ್ಪಿ ಬಿಕ್ಕಿದ. ಅನೀಶನಿಗೂ ಅವನ ಪರಿಸ್ಥಿತಿ, ಅವನ ಮನಸ್ಥಿತಿ ಅರ್ಥವಾಗಿತ್ತು. ಆದರೆ ಅವನೇನು ಮಾಡಲು ಸಾಧ್ಯ? ಗೆಳೆಯನ ಬೆನ್ನು ಸವರಿ ಅವನಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದ. ಮಗ, ಸಮಾಧಾನ ಮಾಡ್ಕೊಳ್ಳೋ, ನೋಡೋಣ ಏನಾದರೂ ಮಾಡಲಾಗುವುದೇನೋ. ಮಗ, ಅವಳ ಜೀವನ ಹಾಳಾಗಬಾರ್ದು ಕಣೋ. ನನಗೇ ಅವಳು ದಕ್ಕಬೇಕೆಂಬ ಸ್ವಾರ್ಥ ಇಲ್ಲ ನನಗೆ. ನನ್ನ ಕಣ್ಮುಂದೆನೇ ಅವಳು ಸುಖವಾಗಿರಬೇಕು ಮಚ್ಚ. ಅವಳ ಜೀವನ ಹಾಳಾಗೋದನ್ನು ನನಗೆ ನೋಡಲಾಗದು ಕಣೋ. ಅವಳು ಚೆನ್ನಾಗಿರಬೇಕು ಕಣೋ. ಬೋರೆಂದು ಹತ್ತು ಬಿಟ್ಟ ಶರಶ್ಚಂದ್ರ. ಶ್ ಏನಾದರೂ ಮಾಡೋಣ, ಸಮಾಧಾನ ಮಾಡ್ಕೊಳ್ಳೋ ಮಗ. ಏನಾದರೂ ಮಾಡಲೇಬೇಕು ಮಚ್ಚ. ನಾನು ಅವಳ ಜೀವನ ಹಾಳಾಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಾಧ್ಯವೇ ಇಲ್ಲ. ಏಳು ಮಗ, ಈಗಲೇ ಹೋಗೋಣ. ಮಂಡ್ಯ ಹೋಗಿ ಅವರೂರಿಗೆ ನಡಿ. ಯಾರೋ ಅಯೋಗ್ಯನ ಕೈಯಲ್ಲಿ ಸಿಕ್ಕು ಅವಳ ಜೀವನ ಹಾಳಾಗುವುದನ್ನು ನಾವು ತಡೆಯಲೇಬೇಕು ಮಗ. ಪಾಪ ಕಣೋ, ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಅದು. ಗಡಿಬಿಡಿಯಿಂದಲೇ ಹೊರಟರು ಇಬ್ಬರು. ಪ್ರಾರ್ಥನಾಳಂತೂ ಜೀವಂತ ಶವದಂತಾಗಿದ್ದಳು. ಆ ಮನೆಯಲ್ಲಿ ಅವಳನ್ನು ವಿಚಾರಿಸುವವರಿರಲಿಲ್ಲ. ಊಟ ತಿಂಡಿ ನಿದ್ದೆ ಏನೂ ಇಲ್ಲದೆ ಸೊರಗಿಬಿಟ್ಟಿದ್ದಳು ಅವಳು. ಏನು ಯೋಚಿಸುವುದಕ್ಕೂ ಆಗುತ್ತಲೇ ಇರಲಿಲ್ಲ ಅವಳಿಗೆ.
ಮಾನಸಿಕವಾಗಿ ತೀವ್ರವಾಗಿ ಸೊರಗಿಬಿಟ್ಟಿದ್ದಳು. ಮಮತಾ ಹಾಗೂ ಅವರ ಮನೆಯವರು ಬರುವುದಕ್ಕೆ ಬಿಟ್ಟಿರಲಿಲ್ಲ ತಮ್ಮ ಮನೆಗೆ. ರಮಾಬಾಯಿ ಅವರೇನಾದರೂ ಬಂದು ಮದುವೆಗೆ ಅಡ್ಡಿಪಡಿಸಿದರೆ, ಪ್ರಾರ್ಥನಾಳ ತಲೆ ಕೆಡಿಸಿ ಅವಳನ್ನು ಎಲ್ಲಾದರೂ ಕರೆದುಕೊಂಡು ಹೋದರೆ, ಇಂಥದ್ದೇ ದರಿದ್ರದ ಯೋಚನೆಗಳೇ ಅವರ ತಲೆಯಲ್ಲಿ. ಮದುವೆಯ ತಯಾರಿ ಮಾಡುತ್ತಿದ್ದಳು ಅವಳ ಚಿಕ್ಕಮ್ಮ. ಬೇಡ ಎಂದು ತಡೆಯುವ ಒಂದು ಜೀವವೂ ಇರಲಿಲ್ಲ ಪ್ರಾರ್ಥನಾಳ ಪಾಲಿಗೆ. ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ ಆ ಮನೆಯಲ್ಲಿ. ಅವಳಾಗಿಯೇ ಮಾತನಾಡುವ ಪರಿಸ್ಥಿತಿಯಲ್ಲಿ ಅವಳೂ ಇರಲಿಲ್ಲ. ಅವಳ ಮದುವೆಯನ್ನು ತನ್ನ ತಮ್ಮನ ಜೊತೆ ಮಾಡಿ ಮುಗಿಸಲೇಬೇಕು ಎಂಬ ಜಿದ್ದಿಗೆ ಬಿದ್ದಿದ್ದಳು ಅವಳ ಚಿಕ್ಕಮ್ಮ ರಮಾಬಾಯಿ. ಅವಳ ಮದುವೆಯನ್ನು ತನ್ನ ತಮ್ಮನ ಜೊತೆಗೇ ಮಾಡಿ ಮುಗಿಸಲೇಬೇಕೆಂಬ ಜಿದ್ದಿಗೆ ಬಿದ್ದಿದ್ದಳು. ಹಾಳಾದ ಮುದುಕಿ. ಸಾಯೋವಾಗಲೂ ಮೊಮ್ಮಗಳ ಮೋಹ ಹೋಗಲಿಲ್ಲ ಅದಕ್ಕೆ. ತನಗಿರೋ ಜಮೀನನ್ನೆಲ್ಲ ಅವಳ ಹೆಸರಿಗೆ ಬರೆದು ನೆಗ್ದು ಬಿತ್ತು. ನಮಗೆ ಚಿಪ್ ಕೊಟ್ಬಿಟ್ಟು. ಅಜ್ಜಮ್ಮ ಸತ್ತರೂ ರಮಾಬಾಯಿಯ ಸಹಸ್ರನಾಮ ತಪ್ಪಿರಲಿಲ್ಲ ಅವರಿಗೆ. ನಾನು ಬಿಟ್ಬಿಟ್ಟೆನಾ ಹಾಳಾದವಳನ್ನ ನನ್ನ ತಮ್ಮನಿಗೆ ಗಂಟಾಕೋದು ನಾನು. ಎಲ್ಲೋದಾದು ಮುದುಕಿ ಜಮೀನು? ಈ ದರಿದ್ರದ ಜೊತೆಗೆ ಅದು ನನ್ನ ತಮ್ಮಂಗೆ ತಾನೇ ಬರ್ತದೆ. ತಮ್ಮಂಗೆ ಬಂದ್ಮ್ಯಾಕೆ ನಂದೇ ತಾನೇ ಎಲ್ಲವ. ಆಮ್ಯಾಕೆ ನೋಡ್ಕೊಳ್ಳೋಣ ಈ ದರಿದ್ರನ. ಒಂದೇ ಸಮನೆ ಒಟಗುಟ್ಟುತ್ತಿದ್ದಳು ರಮಾಬಾಯಿ. ಪ್ರಾರ್ಥನಾಳನ್ನು ತಮ್ಮನ ಜೊತೆಗೆ ಬಾಳಿಸುವ ಯಾವುದೇ ಉದ್ದೇಶವೂ ಇರಲಿಲ್ಲ ಅವಳಿಗೆ. ಗಂಡ ಅನ್ನೋ ಪ್ರಾಣಿ ಸುಮ್ಮನೆ ಕುಂತಿತ್ತು ಇವಳ ಪ್ರಲಾಪ ಕೇಳಿಕೊಂಡು. ಅವಳ ಬಾಯಿಗೆ ಆಹಾರವಾಗುವ ಧೈರ್ಯ ಅವರಿಗಿರಲಿಲ್ಲ. ಮದುವೆ ದೇವಸ್ಥಾನದಲ್ಲಿ ನಡೆಯುತ್ತಿತ್ತು ಪ್ರಾರ್ಥನಾಳದು. ಅವಳನ್ನು ರೂಮಿನಿಂದ ಹೊರಹೋಗಲು ಕೂಡ ಬಿಟ್ಟಿರಲಿಲ್ಲ ರಮಾಬಾಯಿ. ಮದುವೆಗೆ ಅವಳ ತವರು ಮನೆಯವರನ್ನು ಬಿಟ್ಟು ಯಾರನ್ನೂ ಕರೆದಿರಲಿಲ್ಲ. ಬಹಳ ಗಡಿಬಿಡಿಯಿಂದ ಮದುವೆ ಮುಗಿಸುವ ಹುನ್ನಾರ ಅವಳದು. ಯಾರಿಗಾದರೂ ತಿಳಿದರೆ ಏನು ಮಾಡಿಬಿಡುವರೋ ಎನ್ನುವ ಆತಂಕ. ಆದರೂ ಆಚೀಚೆ ಮನೆಯವರಿಗೆ ಇವಳ ಹುನ್ನಾರದ ಅರಿವಾಗಿತ್ತು. ಪ್ರಾರ್ಥನಾಳ ಪರಿಸ್ಥಿತಿ ನೆನೆದು ಮರುಗಿದ್ದರು. ಪಾಪ, ಆ ಪಾಪದ ಹುಡುಗಿಗೆ ಅಜ್ಜಿ ಒಂದಿತ್ತು, ಅದೂ ಇಲ್ಲ ಈಗ. ಈ ಗಯ್ಯಾಳೆ ಚಿಕ್ಕಮ್ಮನ ತಾವು ಹೆಂಗೆ ಏಗ್ತೈತೋ ಹೆಂಗೋ. ಅವಳ ವಯಸ್ಸಾದ ತಮ್ಮನ ಜೊತೆಗೆ ಮದುವೆ ಬೇರೆ ಮಾಡಂಗಿದ್ದಾಳೆ ಅವಳ ಚಿಕ್ಕಮ್ಮ. ಆ ಹುಡುಗಿಗೆ ನೆಮ್ಮದಿನೇ ಇಲ್ದಂಗಾಗದೆ ಆ ಹೆಂಗಸಿಂದವ. ಹೀಗೆ ಒಬ್ಬೊಬ್ಬರು ಒಂದೊಂದು ಮಾತು ತಮ್ಮೊಳಗೆ ಮಾತನಾಡಿಕೊಂಡು ಸುಮ್ಮನಾಗುತ್ತಿದ್ದರು. ಪಾಪ, ಅವರಾದರೂ ಏನು ಮಾಡಲು ಸಾಧ್ಯ? ಬೇರೆಯವರ ಮನೆಯ ವಿಷಯಕ್ಕೆ ತಲೆ ಹಾಕಿದರೆ ಅವರು ಸುಮ್ಮನಿರುವರೇ? ಯಾರೂ ಅತ್ತ ತಲೆ ಹಾಕಲು ಹೋಗಲಿಲ್ಲ. ಮಮತಾ ಮತ್ತವಳ ಮನೆಯವರನ್ನು ಇತ್ತ ಸುಳಿಯಲೂ ಬಿಟ್ಟಿರಲಿಲ್ಲ. ಮದುಮಗನಂತೂ ಭೂಮಿಯ ಮೇಲೇ ಇರಲಿಲ್ಲ. ಚಿಕ್ಕ ವಯಸ್ಸಿನ ಸುಂದರವಾದ ಹುಡುಗಿ ವಯಸ್ಸಾದ ತನ್ನಂಥವನ ಹೆಂಡತಿಯಾಗುತ್ತಾಳೆ ಎಂದರೆ ಯಾರಿಗೆ ತಾನೇ ಖುಷಿಯಾಗುವುದಿಲ್ಲ. ಹತ್ತಿರದ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆಯಾಗಿತ್ತು ಮದುವೆಗೆ. ಎಲ್ಲರೂ ಅತ್ತ ಹೊರಟಿದ್ದರು. ಪ್ರಾರ್ಥನಾ ಏನೂ ಅರ್ಥವಾಗದ ಸ್ಥಿತಿಯಲ್ಲಿದ್ದಳು. ಯಾರು ಏನು ಹೇಳಿದರೆ ಹಾಗೆ ಮಾಡುತ್ತಿದ್ದಳು. ಕೀ ಕೊಟ್ಟ ಗೊಂಬೆಯ ಹಾಗೆಯೇ. ಇಬ್ಬರು ಅವಳ ಭುಜ ಬಳಸಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೊರಟಿದ್ದರು.